ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನಗೆ ಭಾಳ ತಾಳ್ಮೆಯಿಂದ ನಿಮ್ಮ ಹತ್ರ ಹೇಳ್ಕೊಳ್ಳೋದೇನೆಂದರೆ ಧನ್ಯವಾದಗಳು, ಎಂದೆಂದಿಗೂ ಧನ್ಯವಾದಗಳು. ಕಳೆದ ವೀಡಿಯೋಗಳನ್ನ ನೋಡಿ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮ್ಮ ಬೆಂಬಲ ಎಂದೆಂದಿಗೂ ಬೇಕು ಅಂತ ಒಂದು ಧನ್ಯವಾದಗಳು. ಬಲವಾದ ವ್ಯಕ್ತಿಗಳು ತಮಗೆ ಯಾವ ಥರ ತೊಂದರೆ ಇದ್ರೂ ಕೆಲವು ಟೈಮ್ನ ಸ್ಪೇರ್ ಮಾಡಿ ಯಾರ್ಯಾರಿಗೇನು ಬೇಕಾಗುತ್ತೋ ಅವ್ರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ನೀಡಲಿಕ್ಕೆ ಮುಂದುವರೆದಿರ್ತಾರೆ. ನಾನು ಬೇರೆಯವರಿಗೆ ಕೊಡೋಕ್ಕೆ ಕಳೆದುಕೊಂಡಿದ್ದೆ, ಯಾಕಂದರೆ ನನ್ನ ಹತ್ರ ಹೆಚ್ಚಿಗೆ ಇದೆ ಅಂತೇಳಿ ಅಲ್ಲ, ಏನೂ ಇಲ್ಲದವ್ರ ಹತ್ರ ಅವರ ಮನೋಭಾವ ಮತ್ತು ಅವರ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನನಗೆ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಇದ್ದಿದ್ದೀನಿ. ಅದಕ್ಕೋಸ್ಕರ ಬೇರೆಯವರಿಗೆ ಕೊಡೋಕ್ಕೆ ನಾನು ತಿಳ್ಕೊಂಡೆ. ಕಳೆದ ವೀಡಿಯೋಗಳಿಂದ ಹಲವಾರು ವೀಡಿಯೋಗಳನ್ನ ಮಾಡಿ ಅಡೆಯಾರ್ ಆನಂದ್ ಭವನ್ ಸ್ವೀಟ್ಸ್ಗೆ ತಿಳಿಸಿದ್ದೀವಿ. ಅವ್ರ ಹತ್ರ ಸೆಟಲ್ಮೆಂಟ್ಗೋಸ್ಕರ ನಾವು ಕೇಳ್ಕೊಂಡಿದ್ದೀವಿ. ಅದರಿಂದ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್, ಅದೇ ಎಮ್ ಡಿಗಳು ಮತ್ತು CEO ಅವರಿಗೇನು ಈ ವಿಷಯಗಳನ್ನ ತಲುಪಿಸಿದ್ದೀವಿ, ವೀಡಿಯೋಗಳನ್ನ ತಲುಪಿಸಿದ್ದೀವಿ. ಅವ್ರಿಗೆ ವಾಟ್ಸಪ್ ಸಹ ಮಾಡಿದ್ದೀವಿ. ಇನ್ನೂವರೆಗೂ ಈ ದಿವಸವರೆಗೂ ಅವ್ರ ಹತ್ರದಿಂದ ಯಾವುದೇ ಥರ ನಮಗೆ ರಿಪ್ಲೈ ಬಂದಿಲ್ಲ, ಒಂದು ಕರೆ ಕೂಡ ಮಾಡಿಲ್ಲ, ಒಂದು ಮೆಸೇಜ್ ಇಲ್ಲ. ನಾವು ಎಷ್ಟು ಕೇಳ್ಕೊಂಡು ಹೋದ್ರೂ ಅವರು ಅಷ್ಟಕ್ಕೆ ಅವರು ತುಂಬ ಏಮಾರಿಸ್ತಾನೆ ಹೋಗ್ತಾ ಇರ್ತಾರೆ. ಸುಮಾರು ವೀಡಿಯೋಗಳಲ್ಲಿ ನಮ್ಮ ಕಷ್ಟನ ಅವರಿಗೆ ವಿವರಿಸಿದ್ದೀವಿ. ಜೀವನಕ್ಕೆ ಬೆದರಿಕೆ ಆಗ್ತಾರೆ ಅಂತಲೂ ಹೇಳಿದ್ದೀವಿ. ಮತ್ತು ನಮ್ಮ ಮಗನಿಗೆ ಎಜುಕೇಷನ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈ ದಿವಸ ಕೂಲಿ ಕೆಲಸ ಮಾಡಿದರೆ ಅದರಲ್ಲಿ ಬೇರೆ ಯಾವುದೂ ಮಾಡೋಕ್ಕಾಗಲ್ಲ. ಬರೀ ಅವರು ಈ ದಿನಕ್ಕೂ ಮಾಡೋ ಊಟಗಳು ಬಿಟ್ಟರೆ, ನಮ್ಮ ದಿನಕ್ಕೂ ಮಾಡೋ ಊಟಗಳಿಗೆ ಸ್ವಲ್ಪ ಕೆಲವು ದೇಶದಲ್ಲಿ ಸಂಕಟ ಆಗಿದೆ ಅಂತೆಲ್ಲ ಕೇಳ್ಕೊಂಡಿದ್ದೇನು. ನಮ್ಮ ಮೇಲಧಿಕಾರಿಗಳು, MDಗಳು, CEO ಅವರೆಲ್ಲ ಯಾವುದೇ ಥರ ನಿರ್ಣಯ ತಗೊಳ್ಳೋಕ್ಕೆ ಅವ್ರು ಯಾವುದೇ ಥರ ಕ್ರಮ ಕೈಗೊಳ್ಳಿಲ್ಲ, ಯಾವುದೇ ಥರ ನಿರ್ಣಯನೂ ತಗೊಂಡಿಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ನನಗೆ ಗೊತ್ತಾಗ್ತಾಯಿಲ್ಲ. ಕಳೆದ ವೀಡಿಯೋನ ಪೋಸ್ಟ್ ಮಾಡಿದ ಮೇಲೆ ಕೂಡಲೇ ಹಳೆ ಎಂಪ್ಲಾಯೀಸ್ಗಳಾದ ಅಡೆಯಾರ್ ಆನಂದ್ ಭವನ್ ಸೇರಿದ ಹಳೆ ಎಂಪ್ಲಾಯೀಸ್ಗಳಾದ ಕೆಲವರು ನಮಗೆ ಫೋನ್ ಮಾಡಿದರು. ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ನಮಗೆ ಮೆಸೇಜ್ ಮಾಡಿದರು. ಅವ್ರಿಗೆಲ್ಲ ಸೇರಿ ಸುಮಾರು ಜನ ಅವರಿಗೆ ಕೊನೆಗೆ ಸೆಟಲ್ಮೆಂಟ್ ಕೊಟ್ಟಿಲ್ಲ, ನಾನು ಕೆಲಸ ಬಿಡೋಕ್ಕೆ ಮುಂಚೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಬೋನಸ್ ಕೊಟ್ಟಿಲ್ಲ, ಮತ್ತು ನಮಗೆ ಯಾವುದೇ ಥರ ಸೆಟಲ್ಮೆಂಟ್ಗಳು ಅವ್ರು ಮಾಡಿಲ್ಲ. ಕೆಲವರು 7 ವರ್ಷದಿಂದ ನನಗೆ PF ಅವರ ಕಡೆಯಿಂದ ಪೆಂಡಿಂಗ್ ಇದೆ ಅಂತಾರೆ. ಇನ್ನು ಕೆಲವರು 10 ವರ್ಷದಿಂದ ಹೋರಾಡ್ತಾ ಇದ್ದೆ, ನನಗೆ ಒಂದು ತಿಂಗಳದು ನೋಟಿಸ್ ಪೀರಿಯಡ್ ಕೊಟ್ಟಿದ ಮೇಲೆ 1 ತಿಂಗಳದು ಸಂಬಳನೇ ಕೊಟ್ಟಿಲ್ಲ, ಅವರು 2 ತಿಂಗಳದ ಸಂಬಳ ಕೊಟ್ಟಿಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ಗಳನ್ನ ತಿಳಿಸಿದ್ದಾರೆ. ಅವ್ರಿಗೆಲ್ಲರೂ ಸಹ ಇವ್ರ ಕಡೆಯಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸಂಬಳಗಳು, ಬೋನಸ್ಸು, PF ಅಮೌಂಟು. PFಗಳೆಲ್ಲ ಅಲ್ಲಿ ಸಪ್ರೇಟಾಗಿ ಈಗ ಹೋಗಿ ಆನ್ಲೈನಲ್ಲೇ ತಗೋಬೋದು. ಮತ್ತು ಇವ್ರ ಕಡೆಯಿಂದ ಅದು ಮುಗಿದಿದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೂ ಅದಕ್ಕೂ ಮಾಡೋಕ್ಕೆ ಇಲ್ಲ. 7 ವರ್ಷ, 8 ವರ್ಷ, 10 ವರ್ಷದಿಂದ ಕಾಯ್ತಾರಂದರೆ ಜನಗಳನ್ನ ಯಾವ ರೀತಿ ಇವರು ನಡೆಸ್ತಾರೆ ಅಂತ ನಿಮಗೆಲ್ಲ ಗೊತ್ತಾಗ್ಬೋದು. ನನ್ನ ಸೆಟಲ್ಮೆಂಟ್ ಪ್ರಕಾರ MDಗಳು, CEO ಇವರೆಲ್ಲ ಯಾಕೆ GM ಮೇಲೆ ಒಂದು ನಿರ್ಣಯ ತಗೊಂಡಿಲ್ಲ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಅವ್ರ ಕೆಳಗೆ ಇರೋರು GM, MD CEO ಕೆಳಗೆ ಇರೋರು GM. ಇವರು ಅವ್ರಿಗೆ ದಾಟಿನೇ ಹೋಗ್ತಾರೆ ಎಲ್ಲದಕ್ಕೆ. ಅವರು ಅಪ್ರೂವಲ್ ಇಲ್ಲದೆ ಮುಂದೆ ಹೊರಿತಾ ಇರ್ತಾರೆ. ಯಾಕಂದರೆ ನನ್ನ ತಿಳುವಳಿಕೆ ಮಟ್ಟಿಗೆ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿ, ಅದೇ MD CEO ಇರುವ ಮ್ಯಾನೇಜ್ಮೆಂಟ್ ಕೆಳಗೆ ಅದರಲ್ಲಿ ಏನೋ ಲೂಪ್ ಹೋಲ್ಸ್ ಇರ್ಬೋದು. ಅದರಲ್ಲಿ ಯಾವುದೋ ಥರ ಒಂದು ಕೆಟ್ಟ ಭಾವನೆಗಳಿದ್ದರೆ, ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಈ ಥರ ಅವ್ರ ಕೆಳಗಿರೋ GM ಅವ್ರನ್ನ ಓವರ್ಟೇಕ್ ಮಾಡಿ ಕೆಲವು ನಿರ್ಣಯಗಳನ್ನ ಮಾಡಿ ಅವ್ರ ಸಂಸ್ಥೆಯಲ್ಲೇ ಇಂಡಿಪೆಂಡೆಂಟಾಗಿ ಇರ್ತಾರೆ. ಈಗ ಸಾಮಾನ್ಯವಾಗಿ MDಗಳಲ್ಲಿ ವೆಂಕಟೇಶ ರಾಜ ಸರ್ ಯಾವಾಗೂ ಬೆಂಗಳೂರಿಗೆ ಬರಲ್ಲ, ಶ್ರೀನಿವಾಸ ರಾಜ ಸರ್ ಬರ್ತಾರೆ. ಈ ನಡುವೆ ವಿಷ್ಣು ಶಂಕರ್ ಸಾರ್ನು ಬರ್ತಾರೆ ಅಂತ ಕೇಳ್ಪಟ್ಟಿದೆ. ಈಗ ಶ್ರೀನಿವಾಸ ರಾಜ ಸಾರು ಯಾಕೆ ಬರ್ತಾರೆ, ಅವ್ರ ಉದ್ದೇಶ ಏನಾಗಿರ್ತದೆ, ಬೆಂಗಳೂರಲ್ಲಿ ಅವ್ರು ಏನು ಗಮನ ಕೊಡ್ತಾರೆ ಅಂಥೇಳಿ. ಯಾಕಂದರೆ 8 ವರ್ಷ 10 ವರ್ಷ ಈಗ ನನ್ನದು ಸೆಟಲ್ಮೆಂಟ್ ಎಲ್ಲ ಕಾಲ ದಾಟ್ಕೊ ಹೋಗುತ್ತೆ. ಇಷ್ಟು ಕಷ್ಟಗಳನ್ನ ಹೇಳಿದ್ರು, ಇಷ್ಟು ಬೆದರಿಕೆಗಳು ಹಾಕಿದ್ದಾರೆ ಹೇಳಿದರೆ, ಜೀವಕ್ಕೆ ಅಪಾಯ ಅಂತ ಹೇಳಿದ್ರು ಅವ್ರು ಏನು ನಿರ್ಣಯ ತಗೊಂಡಿಲ್ಲ ಅಂದರೆ ಅವ್ರ ಉದ್ದೇಶ ಏನು, ಯಾಕೆ ಇಷ್ಟು ದಿವಸ ಅವರು ಕ್ರಮ ಕೈಗೊಂಡಿಲ್ಲ. ಸೊ ಇವೆಲ್ಲ ನಮ್ಮ ಮೈಂಡ್ಗೆ ಒಂದೊಂದಾಗಿ ಬರ್ತದೆ.
ಅದನ್ನೆಲ್ಲ ನಾನು ಅವ್ರನ್ನ ಕೇಳಬೇಕಾಗಿದೆ, ಇದು ನನ್ನ ಕರ್ತವ್ಯ. ಅದರಿಂದ ನಾನು ಅವರಿಗೆ ಕೇಳ್ತೀನಿ, ಅವ್ರು ಯಾವ ಉದ್ದೇಶಕ್ಕೆ ಬೆಂಗಳೂರು ಬರ್ತಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ವಿಷ್ಣು ಶಂಕರ್ ಸರ್ ಏನಕ್ಕೆ ಬರ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಇವಾಗ ಈ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡಿದ ಮೇಲೆ ಕೂಡ ಅವ್ರಿಗೆ ಒಂದು ಕರುಣೆ ಕಣಿಕಾರ ಅಂತ ಏನಿಲ್ಲ. ನಾವೇನು ಅವ್ರ ಹತ್ರ ಬೇಡಬೇಕಾಗಿರೋಲ್ಲ. ನಾನು ಸೇರ್ಬೇಕಾದ್ರೆ ದುಡ್ಡು ಕೊಟ್ಟರೆ ಸಾಕು ಅವರು ನನಗೆ. ನಮ್ಗೇನು ಮಾಡಿದ್ದೀನೋ ಅದನ್ನು ಕಾನೂನು ಪ್ರಕಾರ ಕೊಟ್ಟರೆ ಅದನ್ನೇ ಸರಿ, ಅದನ್ನೇ ಸಾಕು ಅವರಿಗೆ. ಯಾಕಂದರೆ ಅವರೆಲ್ಲ ಬಂದು ಹೋಗ್ತಾರೆ, ವಿಸಿಟ್ ಮಾಡ್ತಾರೆ ಅಂದ್ರ ಮೇಲೆ ಅವ್ರ ಕಣ್ಮುಂದೆ ನಡೆದ ಅನ್ಯಾಯಗಳನ್ನ ನೋಡಿ ಸುಮ್ಮನೆ ಇರ್ತಾರೆ ಅಂದರೆ ಆ ಸೀನಿಯರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಅದು ಒಂದು ಮರ್ಯಾದೆ ಇಲ್ಲದೆ ಹೋಗುತ್ತೆ. ಈ ಥರ ವೀಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾ ಹೋಗ್ತಾ ಈ ವಿಡಿಯೋಗಳನ್ನ ನೋಡಿರೋರು ಮತ್ತು ನನಗೆ ಯಾರು ಎಲ್ಲೇ ಕೆಲಸ ಕೇಳಿ ಹೋದ್ರೂ ನನಗೆ ಅವ್ರ ಕೆಲಸ ಸೇರಿಸ್ಕೊಳ್ಳಲ್ಲ. ಈ ಎ ಟು ಬಿ ಅವ್ರು ಏನು ಮಾಡ್ತಾರೆ ಅಂದರೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋಗ್ತಾ ಇರ್ತಾರೆ. ನನ್ನ ಸಸ್ಟೆನೆನ್ಸ್ಗೆ, ನನ್ನ ಇದಕ್ಕೆ ಜೀವನಕ್ಕೆ ಅಪಾಯಗಳನ್ನ ಮಾಡ್ತಾ ಇರ್ತಾರೆ. ಈ ಥರ ಸೆಟಲ್ಮೆಂಟ್ ಕೊಟ್ಟೇ ಇಲ್ಲ ಮುಂಚೆ 2020ರಿಂದ, ಮತ್ತೆ ಅದು 5 ವರ್ಷ, ಮತ್ತೆ ಇದರಲ್ಲೇ ಮಾಡಿ ಕೇಳಿದ್ರು ಸುಮ್ಮನೆ ಇದ್ದಾರೆ. ಇನ್ನೂ ಏನು ಜೋರು ಮಾಡಿ ಕೇಳಿದ್ರು ಅವ್ರು ಸುಮ್ಮನೆ ಇದೆ ಅಂದರೆ ಅವ್ರಿಗೆ ಈಗ ನನಗೆ ಯಾರು ಕೆಲಸ ಕೊಡ್ತಾರೆ, ನನ್ನ ಜೀವನ ಏನಾಗೋದು, ನನ್ನ ಕುಟುಂಬ ಏನಾಗುತ್ತೆ, ನನ್ನ ಮಗನ ಎಜುಕೇಷನ್ ಏನಾಗುತ್ತೆ, ಇವೆಲ್ಲ ನಾನು ಕೇಳಿದ್ದಕ್ಕೆ ಅವ್ರ ಕಡೆಯಿಂದ ಪ್ರತಿಫಲ ನನಗೇನು ಸಿಗುತ್ತೆ? ನಾನು ಕೊಡಬೇಕಾದ್ರೆ ಸೆಟಲ್ಮೆಂಟೇ ಕೊಡಲ್ಲ ಅವರು. ಎಷ್ಟೆಷ್ಟು ಹಲವಾರು ಬ್ರಾಂಚ್ಗಳು ಓಪನ್ ಮಾಡ್ತಾರೆ. ಹೊರದೇಶದಲ್ಲಿ ಮಾಡಿದ್ದಾರೆ, ಇಲ್ಲ ಬೇರೆ ಸ್ಟೇಟ್ಗಳಲ್ಲಿದೆ, ತಮಿಳ್ನಾಡಲ್ಲಿದೆ, ಕರ್ನಾಟಕದಲ್ಲಿದೆ. ಇಲ್ಲೆಲ್ಲ ಅಲ್ಲಿ ಇರೋರು ಮೇಲೆ ಅಧಿಕಾರಿಗಳು ನಿರ್ಣಯ ಸರಿಯಾಗಿ ಕೊಟ್ಟರೆ ಇವತ್ತರ ತೊಂದರೆಗಳು ನಮಗೆ ಯಾಕೆ ಬರ್ತವೆ? ಈ ಥರ ಇಷ್ಟು ಜನಗಳಿಗೆ ಸೆಟಲ್ಮೆಂಟ್ ಕೊಡದೆ ಅವಸ್ಥೆಗಳಲ್ಲಿ 8-10 ವರ್ಷದಿಂದ 5-6 ವರ್ಷಗಳಿಂದ 7-8 ವರ್ಷಗಳಿಂದ ಮಾಡಿ ಈ ಥರ ದುಡ್ಡುಗಳನ್ನೇ ತಗೊಂಡು ಅವ್ರು ಬೇರೆ ಕಡೆ ಬಂಡವಾಳದಿಂದ ಮಾಡಿ ಅದರಲ್ಲೇ ಬ್ರಾಂಚಲ್ಲಿ ಓಪನ್ ಮಾಡ್ಕೊ ಹೋಯ್ತಾರಾ? ಕೆಲವು ಈ ವಿಡಿಯೋ ನೋಡಿದ ಕೂಡಲೇ ಕೆಲವು ಅಡ್ವೊಕೇಟ್ಸ್ಗಳು, ಒಂದು 7 ಜನ ಅಡ್ವೊಕೇಟ್ಸ್ಗಳನ್ನು ನನಗೆ ಕರೆ ಮಾಡಿದ್ರು, ಲೀಗಲ್ ಒಪಿನಿಯನ್ನ ಕೊಟ್ಟರು. ಮತ್ತು ಈ ಸಂದರ್ಭದಲ್ಲಿ ಅವರೆಲ್ಲ ಅಡ್ವೊಕೇಟ್ಸ್ಗಳಿಗೆ ನನ್ನ ಒಂದು ಪರಿಪೂರ್ಣ ಥ್ಯಾಂಕ್ಸ್ಗಳನ್ನ ಹೇಳ್ಕೊತೀನಿ. ಯಾಕಂದರೆ ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದಾರೆ ನನಗೆ. ಹಲವಾರು ಹೋರಾಟಗಳಿಂದ ನನಗೆ ನ್ಯಾಯ ಸಿಗುತ್ತಾ? ನನಗೆ ನ್ಯಾಯ ಸಿಕ್ಕಲೇಬೇಕು, ಸಂಪೂರ್ಣ ಸೆಟಲ್ಮೆಂಟ್ ಆಗಲೇಬೇಕು. ನನಗೆ ನನ್ನ ವಿಷಯಕ್ಕೆ ನ್ಯಾಯ ಸಿಗುತ್ತಾ ವೀಕ್ಷಕರೇ? ನೀವೇ ಹೇಳಿ. ಮತ್ತು ಹೆಂಗೆ ಮುಂದೆ ಒರೆಸ್ತೀನಿ ಈ ವಿಷಯಗಳನ್ನ ಅಂತೇಳಿ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.